ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನನ್ನ ಮಗಳ ಫೇವ್ರೆಟ್ ಡಿಶ್ ಮಾಡ್ತಿದ್ದೇನೆ. ಅವಳೇ ಹೇಳಿದ್ದು ಮಾಡಿ ಅಂತ, ಅದಕ್ಕೆ ನಾನು ಮಾಡ್ತಿದ್ದೇನೆ. ಇದು ಅಂದ್ರೆ ತುಂಬಾ ಇಷ್ಟ ಅವಳಿಗೆ. ಯಾವಾಗ ಬೇಕಾದ್ರೂ ಮಾಡಿ ತಿಂತಾಳೆ, ಅವಳು ಸಹ ಮಾಡ್ತಾಳೆ. ನನ್ನ ಹತ್ರ ಸಹ ಹೇಳ್ತಾಳೆ ಅದನ್ನ ಮಾಡಿ 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 ಅಂತ. ಅವಳ ಫೇವ್ರೆಟ್ ಡಿಶ್ ಅಂದ್ರೆ ಹನಿ ಚಿಕನ್. ಅವಳಿಗೆ ತುಂಬಾ ಇಷ್ಟ. ನನ್ನ ಹತ್ರ ಸ್ವಲ್ಪ ವಿಂಗ್ಸ್ ಇತ್ತು, ನಾನು ಬೇರೆ ಯಾವ್ದಾದ್ರು ಡಿಶ್ ಮಾಡ್ತಿದ್ದೆ. ಅದೇ ಬಂದು ಹೇಳಿದ್ ನಂಗೆ ಹನಿ ಚಿಕನ್ ಮಾಡ್ಬೇಕು, ಇಲ್ಲ ತಿನ್ನೋದಿಲ್ಲ ಅಂತ. ಅದಕ್ಕೋಸ್ಕರ ಅದನ್ನೇ ನಾನು ಮಾಡ್ತಿದ್ದೇನೆ ಈಗ. ಸೊ ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಸ್ವಲ್ಪ ಕೋಲ್ಡ್ ಆಗಿದೆ, ಯಾಕಂದ್ರೆ ಮೊನ್ನೆಯಿಂದ ಮಳೆ ಇತ್ತಲ್ಲ, ಹಾಗೆ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಈ ವಿಡಿಯೋ ಎಂಡ್ ತನಕ ನೋಡಿ. ಬನ್ನಿ. ಇವತ್ತು ನನ್ನ ಮಗಳ ಫೇವ್ರೆಟ್ ಡಿಶ್ ಹನಿ ಚಿಕನ್ ಮಾಡ್ತಿದ್ದೇನೆ. ತುಂಬಾ ಈಸಿ ಉಂಟು ಮಾಡ್ಲಿಕ್ಕೆ, ಬೇಗನೂ ಆಗ್ತದೆ, ಮತ್ತೆ ಹೆಚ್ಚು ಏನು ಐಟಮ್ಸ್ ಬೇಡ ಇದಕ್ಕೆ. ಮೊದಲಿಗೆ ಚಿಕನ್ ಅನ್ನು ಮ್ಯಾರಿನೇಟ್ ಮಾಡು. ನಾನಿಲ್ಲಿ ವಿಂಗ್ಸ್ ತಗೊಂಡಿದ್ದೇನೆ, ನೀವು ನಾರ್ಮಲ್ ಚಿಕನ್ ಕೂಡ ತಗೊಳ್ಬಹುದು. ಇದಕ್ಕೆ ಚಿಕನ್ಗೆ ನಾನು 3 ಟೀ ಸ್ಪೂನ್ ಮೈದಾ, 4 ಟೀ ಸ್ಪೂನ್ ಕಾರ್ನ್ಫ್ಲವರ್, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಿದ್ದೇನೆ. ಇದನ್ನು ನಾನು ಡೀಪ್ ಫ್ರೈ ಮಾಡ್ತಿದ್ದೇನೆ. ಈಗ ಡೀಪ್ ಫ್ರೈ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಡೀಪ್ ಫ್ರೈ ಮಾಡಬೇಕು. ಡಬಲ್ ಫ್ರೈ ಮಾಡಿದ್ರೆ ಮತ್ತು ಒಳ್ಳೇದು. ಒಮ್ಮೆ ಫ್ರೈ ಆದ ನಂತರ ತೆಗೆದಿಡಿರಿ. ನಂತರ ಎಲ್ಲವನ್ನು ಇನ್ನೊಮ್ಮೆ ಎಲ್ಲ ಫ್ರೈ ಮಾಡಿ, ಆಗ ಒಳ್ಳೆ ಕ್ರಿಸ್ಪಿ ಆಗಿ ಬರ್ತದೆ. ಈಗ ಒಂದು ಬಾಣಲೆಗೆ ಒಂದು ದೊಡ್ಡ ಪೀಸ್ ಬಟರ್ ಅನ್ನು ಹಾಕಿ, ಇದಕ್ಕೆ ಸೆಸ್ಮಿ ಆಯಿಲ್ ಅಂತ ಸಿಗ್ತದಲ್ಲ, ನಾರ್ಮಲ್ ಆಯಿಲ್ ಕೂಡ ಹಾಕ್ಬಹುದು. ಆದ್ರೆ ಸೆಸ್ಮಿ ಆಯಿಲ್ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಒಳ್ಳೇದು ಬರ್ತದೆ. ಹಾಕಿದಕ್ಕೆ ಚಾಪ್ ಮಾಡಿದ ಗಾರ್ಲಿಕ್ ಅನ್ನು ಹಾಕಿ ಫ್ರೈ ಮಾಡಿ. ನಂತರ ಇದಕ್ಕೆ ಒಂದು 3 ಟೀ ಸ್ಪೂನ್ ಬ್ರೌನ್ ಶುಗರ್ ಅನ್ನು ಹಾಕಿ ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿ. ನಂತರ ಹನಿ, ಮೇನ್ ಇಂಗ್ರೀಡಿಯೆಂಟ್ಸ್ ನಮ್ದು ಇದ್ರದ್ದು ಹನಿ. ಸೊ 1 ಕಪ್ ಅಷ್ಟು ಹನಿ ಹಾಕಿ. ನಿಮ್ಗೆ ಸ್ವೀಟ್ ಕಮ್ಮಿ ಬೇಕಾದ್ರೆ ಸ್ವಲ್ಪ ಕಮ್ಮಿ ಹಾಕ್ಬಹುದು, ನೀವು ಅರ್ಧ ಕಪ್ ಕೂಡ ಹಾಕ್ಬಹುದು. ನಂತರ 2 ಟೀ ಸ್ಪೂನ್ ಅಷ್ಟು ಸೋಯಾ ಸಾಸ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬಾಯ್ಲ್ ಮಾಡಿ, ಚೆನ್ನಾಗಿ ಬಾಯ್ಲ್ ಆಗ್ಬೇಕಿದು. ಈಗ ನೋಡಿ ಒಳ್ಳೆಯಾಗಿ ಬಾಯ್ಲ್ ಆಗ್ತಾ ಉಂಟು. ಈಗ ನಾವು ಫ್ರೈ ಮಾಡಿಟ್ಟ ಚಿಕನ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ನಾವು ಫ್ರೈ ಮಾಡಿದ ಚಿಕನ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೇನೆ ನಾನು. ಒಳ್ಳೆ ಮಾಡಿ ಕೋಟ್ ಆಗ್ಬೇಕು, ಎಲ್ಲಾ ಚಿಕನ್ ಕೋಟ್ ಆಗ್ಬೇಕು. ಅಷ್ಟುವರೆಗೆ ಒಳ್ಳೆಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಚಿಕನ್ ಕೋಟ್ ಆಗ್ಬೇಕು. ಹೀಗೆ ನಮ್ಮ ಹನಿ ಚಿಕನ್ ರೆಡಿ ಆಗಿದೆ. ಇದರ ಮೇಲೆ ನಾನೀಗ ಸೆಸ್ಮಿ ಸೀಡ್ಸ್ ಅನ್ನು ಹಾಕ್ತಿದ್ದೇನೆ. ಸೆಸ್ಮಿ ಸೀಡ್ಸ್ ಹಾಕಿ ಮತ್ತೆ ಸರ್ವ್ ಮಾಡಿ. ನಮ್ಮ ಹನಿ ಚಿಕನ್ ರೆಡಿ ಆಗಿದೆ. ನನ್ನ ಮಗಳಿಗೆ ಇದನ್ನು ವಿಡಿಯೋ ಮಾಡುವಾಗ ಕಾಯ್ತಾ ಇದ್ಲು ತೆಗಿಲಿಕ್ಕೆ, ನಾನ್ ಮತ್ತೆ ಬಿಡ್ಲಿಲ್ಲ. ಬೇಗ ಮಾಡಿ ವಿಡಿಯೋ ಬೇಗ ಮಾಡಿ ಅಂತ ಹೇಳ್ತಿದ್ಲು. ಅಂದ್ರೆ ಅವಳಿಗೆ ಅಷ್ಟು ಆಸಕ್ತಿ ಇತ್ತು ತಿನ್ಲಿಕ್ಕೆ. ನೋಡಿದ್ರಲ್ಲ, ತುಂಬಾ ಈಸಿ ಉಂಟು, ತುಂಬಾ ಈಸಿ ಉಂಟು ರೆಸಿಪಿ. ಯಾರು ಮಾಡ್ಬೋದು, ಇದು ಟ್ರೈ ಮಾಡಿ ನೋಡಿ ಒಮ್ಮೆ ಇದನ್ನು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.